ಆದಿತ್ಯನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿದೆ. ಆಗ ಆದಿತ್ಯನ ಮಕ್ಕ ನೋಡ್ಬೇಕಾಗಿತ್ತು. ಒಳ್ಳೆ ಅರಳೆಣ್ಣೆ ಕುಡ್ದೋನಂಗೆ ಆಗೋಗಿತ್ತು. ನೀವೇನಾದ್ರೂ ಅಲ್ಲಿದ್ದಿದ್ರೆ ಕುಣಿದು ಆಡ್ಬಿಡ್ತಿದ್ರಿ ಎಣ್ಣೆ ಮೇಲೆ. ಶಭಾಷ್ ಕಣ ವಿಶಾಲು. ನನ್ನ ಶತ್ರು ಜೈಲಿಗೆ ಹೋಗೋದಕ್ಕೆ ನೀನು ಹೇಳಿರೋ ಒಂದು ಸುಳ್ಳು ಎಷ್ಟೊಂದು ಹೆಲ್ಪ್ ಮಾಡಿದೆ ಅಲ್ವಾ? ನಾನು ಸಾಕ್ಷಿ ಹೇಳಕ್ ಮೊದಲು ಆದಿತ್ಯ ನನ್ನ ಹತ್ರ ಬಂದು, ಅಯ್ಯೋ ಮೇಡಮ್ ನೀವೇ ನನ್ನನ್ನು ಕಾಪಾಡಬೇಕು ಹಾಗೆ ಹೀಗೆ ಅಂತ ನನ್ನನ್ನು ತುಂಬ ಬೇಡ್ಕೊಂಡ. ಆದರೆ ನಾನು ಹಾಗೆ ಮಾಡ್ಬಿಡ್ತೀನ? ಅವನಿಗಿನ್ನ ಮೊದಲು ನೀವು ಮುಖ್ಯ ನನಗೆ. ನಮ್ಮದು ನೀಯತ್ತು ಮೇಡಮ್, ನೀಯತ್ತು. ಇವತ್ತು ನೀನು ನನಗೆ ಮಾಡಿರೋ ಹೆಲ್ಪ್ಗೆ ಕಾಂಪ್ಲೆಕ್ಸ್ ಹತ್ರ ಇರೋ ಒಂದು ಸೈಟನ್ನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಬಿಡು. ಹಾಂ ಹೌದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀನೀಗ ಗೈತೆ ಕಣೆ. ನಾನು ರಿಲೀಸ್ ಆಗಿ ಬಂದಲ್ಲಿ ನಿಂಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಆದಿತ್ಯನೇ ಅಲ್ಲ. ಆದರೆ ಮೇಡಮ್ ಅದು ಯಾಕೆ ವಿಶಾಲು ಆದರೆ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಏನಾಯ್ತು? ಅದು ಮೇಡಮ್, ನಾನು ಆದಿತ್ಯನ ದುಡ್ಡು ತರ ಕಳಿಸೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾಗ ಅವನು ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದ. ಅವನೇನಾದ್ರು ಕೇಸ್ ಖುಲಾಸಾಗಿ ಹೊರಗಡೆ ಬಂದು ನನಗೇನಾದರೂ ಮಾಡಿಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ ವಿಶಾಲು, ಹೆದರ್ಕೋಬೇಡ. ನೋಡು, ಮಿನಿಮಮ್ 7 ವರ್ಷನಾದರೂ ಅವ್ನು ಜೈಲಲ್ಲಿ ಇರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಸುಲಭವಾಗಿ ಅವನು ಜೈಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳೋದೇನೋ ಸರಿ, ಆದರೆ ಯಾರಾದರೂ ಅವನ್ನ ಬೇಲ್ ಮೇಲೆ ಬಿಡಿಸ್ಬಿಟ್ರೆ ಮುಂದೇನು ಗತಿ? ಅವನನ್ನ ಬೇಲ್ ಮೇಲೆ ಯಾರೂ ಹೊರಗೆ ಬಿಡಿಸ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಡಿಸ್ಕೊಂಡು ಬಂದರೂ ಮತ್ತೆ ಅವನನ್ನು ಒಳಗೆ ಕಳ್ಸೋದು ನನಗೆ ಗೊತ್ತು. ಮೇಡಮ್ ನೀವೇನೋ ಆಗ ಹೇಳ್ತೀರಾ, ಅವ್ನ ಗ್ರಾಚಾರ ಚೆನ್ನಾಗಿದ್ದು ಅವ್ನ ಬೇಲ್ ಮೇಲೆ ಆಚೆ ಬಂತು ಅಂದರೆ ನೀವು ಆದಿತ್ಯನ ತಂಗಿ ಮೇಲೆ ಆಟೋ ಗುದ್ದಿಸ್ತಾ ಹಾಗೆ ಅವನು ಲಾರಿ ತಂದು ನನ್ನ ಮೇಲೆ ಗುದ್ದಿಸ್ಬಿಟ್ರೆ? ವಿಶಾಲು ಪ್ಲೀಸ್, ಸುಮ್ಮನೆ ಹೀಗೆಲ್ಲ ಹೆದರ್ಕೋಬೇಡ. ನೋಡು, ಒಂದು ವೇಳೆ ನೀನು ಹೇಳ್ದಾಗೆ ಆದಿತ್ಯ ಏನಾದರೂ ಜೈಲಿಂದ ತಪ್ಪಿಸ್ಕೊಳ್ಳೋದೇ ನಿಜ ಆದರೆ ಹೇಗೂ ನಿನ್ನ ಕಡೆ ಹುಡುಗರು ಆ ಜೈಲಲ್ಲಿ ಇದ್ದಾರಲ್ವಾ, ಅವ್ರಿಗೆ ಹೇಳಿ ಅವನನ್ನ ಅಲ್ಲೇ ಮುಗಿಸ್ಬಿಡು. ನೋಡು, ನಿನ್ನ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಏನೋ ಮೇಡಮ್, ನಾನು ನಿಮ್ಮನ್ನು ನಂಬಿದ್ದೀನಿ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಅಷ್ಟೇ. ಸರಿ. ಆರ್ತಿಗೆ ಬೆನ್ನೆಲುಬಾಗಿದ್ದ ಆ ಆದಿತ್ಯನ ಜೈಲ್ ಸೇರೋ ಹಾಗೆ ಮಾಡಿದ್ದಾಯ್ತು. ಇನ್ನು ನನ್ನ ಸವತಿ ಆ ಆರ್ತಿ ಜಗಳ ಆಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬೇಕು. ಮಾಡ್ತೀನಿ. ಡಾಕ್ಟರ್, ಸಾಕ್ಷಿ ಏನಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ರಂಜಿತ್. ಆಪ್ರೇಷನ್ ಮಾಡಿದ್ದೀವಿ, ಬಟ್ ಪೇಷಂಟ್ ಕಂಡೀಷನ್ಸ್ ನಾಟ್ ಇಂಪ್ರೂವ್ಡ್. ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಹಾಗಂತ ಪೂರ್ತಿ ಗುಣ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಡಾಕ್ಟರ್, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಕೈ ಮೂತ್ ಕೇಳ್ಕೊತೀನಿ, ಏನಾದರೂ ಮಾಡಿ ಪ್ಲೀಸ್. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ರಂಜಿತ್, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾವು ಕಾಯಲೇಬೇಕು ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸೋವರೆಗೂ. ಎಷ್ಟು ದಿನ ಅಂತ ಕಾಯಬೇಕು ಡಾಕ್ಟರ್? ಗೊತ್ತಿಲ್ಲ, ಐ ಆಮ್ ಸಾರಿ. ಹೀಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಭರವಸೆಗಳಿಲ್ಲದೆ ದಿನ ನೋಡೋದು ನಮಗೂ ಕಷ್ಟ. ನಾವು ಸಹ ಪೇಷಂಟ್ ಬದುಕಿಸ್ಬೇಕು ಅನ್ನೋ ಭರವಸೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮಿಕ್ಕಿದೇನಿದ್ರು ಆ ದೇವರ ಆಶೀರ್ವಾದ. ಡಾಕ್ಟರ್, ಈ ಥರ ನೀವೇ ದೇವ್ರ ಮೇಲೆ ಭಾರ ಹಾಕಿ ಕೈ ಚೆಲ್ಬಿಟ್ರೆ ನಾವೇನು ನಾವಾದರೂ ಏನು ಮಾಡೋ ಪರಿಸ್ಥಿತಿಲಿದ್ದೀವಿ ನೀವೇ ಹೇಳಿ? ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಸ್ಪಂದಿಸೋ ಹಾಗೆ ಮಾಡೋ ಶಕ್ತಿ ನಮಗಿಲ್ವಲ್ಲ. ಹಾಗಿದ್ರೆ ನೇರವಾಗಿ ಹೇಳ್ಬೋದಲ್ವಾ? ಮುಚ್ಚಿಡೋ ಅಗತ್ಯ ಇಲ್ಲ. ಸಾಕ್ಷಿ ಬದುಕ್ತಾಳೋ ಇಲ್ವೋ? ಬದುಕ್ಬೋದು ಅಥವಾ ಬದುಕ್ತೇನೆ ಇರ್ಬೋದು, ಯಾವುದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಪ್ಲೀಸ್. ಹೊರಡೋಕೆ
ಆಸೆ ಇದೆ. ಕಣ್ಣಿಲ್ಲದ ಪ್ರೀತಿ ಕೇಳದೆ ಸಾಯುತ್ತಿದೆ. ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿ